ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಆಲೂ ಕಟ್ಲೆಟ್ಟು. ಇದಕ್ಕೆ ನಾನು ಕಾರ್ನ್ ಕೂಡ ಬಳಸ್ತೀನಿ. ಸೊ ಆಲೂ ಕಾರ್ನ್ ಕಟ್ಲೆಟ್ ಅಂತಲೂ ಕೂಡ ಹೇಳ್ಬೋದು. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಸ್ವೀಟಾಗಿ, ಸ್ವಲ್ಪ ಖಾರವಾಗಿ, ಸ್ವಲ್ಪ ಸಾಲ್ಟ್ನೆಸ್ಸು ಎಲ್ಲ ಸಖತ್ತಾಗಿರುತ್ತೆ ಈ ಕಟ್ಲೆಟ್ಟು. ನಿಜವಾಗ್ಲೂ ಮಿಸ್ ಮಾಡಿದೆ ಈ ಒಂದು ಸ್ನ್ಯಾಕ್ಸ್ನ ಟ್ರೈ ಮಾಡಿ. ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಎಲ್ಲರಿಗೂ ಆಫೀಸ್ ಲೀವ್ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಟ್ರೈ ಮಾಡಿದರೆ ಹೇಗಿರುತ್ತೆ ಹೇಳಿ. ಮಿಸ್ ಮಾಡದೆ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ಕಡೆ ಕಾರ್ನ ಫಸ್ಟು ಬೇಯಕ್ಕೆ ಇಟ್ಬಿಡಿ. ಸೊ ಒಂದು ತಪ್ಪಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಾರ್ನ ಬೇಯಕ್ಕೆ ಇಟ್ಟಿಟ್ಬಿಡಿ. ಅದಾದಮೇಲೆ ಇಲ್ಲಿ ಒಂದು ಆಲೂಗಡ್ಡೆಗಳನ್ನ ಇಲ್ಲೊಂದು ನಾನು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಫಸ್ಟೇ ಸಿಪ್ಪೆ ಎಲ್ಲ ಎರೆದುಬಿಟ್ಟು 3 ವಿಷಿಲ್ ಕೂಗಿಸ್ಕೊಂಡೆ. ಸೊ ಅದೆಲ್ಲ 3 ವಿಷಿಲ್ ಕೂಗಾದ್ಮೇಲೆ ಅದನ್ನ ನೀರೆಲ್ಲ ಸೋಸ್ಕೊಂಡು ಆಲೂಗಡ್ಡೆನೆಲ್ಲ ಒಂದು ಕಡೆ ಒಂದು ಇದಕ್ಕೆ ಹಾಕ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊತಿದ್ದೀನಿ. ಇಲ್ಲಿ ಏನಂದರೆ ಮೇಯ್ನಾಗಿ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊಬೇಕು, ಆವಾಗ ಕಟ್ಲೆಟು ನೀಟಾಗಿ ಬರುತ್ತೆ. ಸೊ ಅದಾದಮೇಲೆ ಬೇಯಿಸಿದ ಕಾರ್ನ ನಾನೇ ಬೆಂದಾದಮೇಲೆ ಅದನ್ನು ಕಾರ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡೆ. ಸೊ ಅದಾದಮೇಲೆ ಒಂದು ಅರ್ಧ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು 2 ಸ್ಪೂನು ಕಾರ್ನ್ಫ್ಲೋರ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಮೂಲಿ ಕಟ್ಲೆಟ್ ನಾವು ಹೆಂಗೆ ಆಲೂನ ಮಿಕ್ಸ್ ಮಾಡ್ಕೊತೀವಿ, ಈ ಥರ ಹಿಟ್ಟನ್ನೆಲ್ಲ ಹೆಂಗೆ ಮಿಕ್ಸ್ ಮಾಡ್ಕೊತೀವಿ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಸ್ ಯೂಶ್ವಲು ಕಟ್ಲೆಟ್ ಹೊತ್ತೋ ಥರ ಇರಲಿ. ಸೊ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೋಬೇಕಲ್ವಾ. ಅದಕ್ಕೆ ಸುಮ್ಮನೆ ಅಂಗಡಿಯಿಂದ ಯಾಕೆ ದುಡ್ಡು ಕೊಡ್ತಾರದು. 1 ಪೌಂಡ್ ಬ್ರೆಡ್ ತಂದರೆ ಅದರದೊಂದು 4 ಸ್ಲೇಸ್ ತೊಗೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಸೊ ಅಲ್ಲೇ ಬ್ರೆಡ್ ಕ್ರಮ್ಸ್ ರೆಡಿ ಆಗಿಬಿಡುತ್ತೆ ನೋಡಿ. ಈ ಥರ ಆಲ್ಮೋಸ್ಟ್ ಎಲ್ಲರೂ ಸೈಡಿಂದು ತೆಗ್ದು ರಿಮೂವ್ ಮಾಡಿ ಮಾಡ್ತಾರೆ. ನಾನು ಎಲ್ಲನೂ ಒಟ್ಟಿಗೆ ಹಾಕಿದೆ. ಸೊ ಅದು ಬ್ರೆಡ್ ಕ್ರಮ್ಸ್ ರೆಡಿ ಆಯಿತು. ಈ ಕಡೆ ಕಡಲೆ ಹಿಟ್ಟನ್ನು 2 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದು ಡಿಪ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಸೊ ಕಟ್ಲೆಟ್ ಶೇಪ್ ಇದು ಮಾಡಿಕೊಂಡು ಡಿಪ್ ಮಾಡ್ಕೋಬೇಕು ಇದ್ರೊಳಗಡೆ. ಬೇರೆಯವರೆಲ್ಲ ಏನು ಮಾಡ್ತಾರೆ, ಕೆಲವ್ರು ಏನು ಮಾಡ್ತಾರೆ, ಮೈದಾ ಹಿಟ್ಟು ಬಳಸ್ತಾರೆ ಡಿಪ್ ಮಾಡ್ಕೊಳ್ಳೋಕ್ಕೆ. ಸೊ ನಾನಿಲ್ಲಿ ಕಡಲೆ ಹಿಟ್ಟನ್ನ ಬಳಸ್ತಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನೋಡೋಣ. ಸೊ ಆಸ್ ಯೂಶ್ವಲ್ ಕಟ್ಲೆಟ್ನ ಮಾಮೂಲಿ ಕೈಯಲ್ಲಿ ಒತ್ಕೊಂಡು ಅದಕ್ಕೆ ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸಿಗೆ ಡಿಪ್ ಮಾಡಿಕೊಂಡೆ. ಇದೇ ಥರ ನಾನು ಎಲ್ಲನೂ ಕೂಡ ರೆಡಿ ಮಾಡ್ಕೊತೀನಿ. ಮಧ್ಯ ಕಾರ್ನ್ ಇರೋದ್ರಿಂದ ಸ್ವಲ್ಪ ನೀಟಾಗಿ ಒತ್ಕೊಳ್ಳಿ ಆಯಿತಾ. ಆ ಥರ ಮಾಡಿಕೊಂಡು ಈ ಥರ ಮಾಮೂಲಿ ಕಟ್ಲೆಟಿಗೆ ಹೇಗೆ ಬೇಕೋ ಆ ಥರ ಡಿಪ್ ಮಾಡ್ಕೊಳ್ಳಿ. ಮಾಮೂಲಿ ಇವಾಗ ನಾವೆಲ್ಲ ಒಡೆ ಎಲ್ಲ ಒತ್ತುತ್ತೀವಲ್ಲ, ಸೇಮ್ ಇದೇ ಥರ ಒತ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೋಡಿ ನಾನು ಈ ಥರ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಒಂದು 5ನ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ನಾನು ಎಣ್ಣೆ ಕೂಡ ಕಾಯೋಕ್ಕಿಟ್ಟಿದ್ದೆ. ಸೊ ಇವಾಗ ನಾನು ಒಂದೊಂದೇ ಬಿಟ್ಕೊಂಡು ಡೀಪ್ ಫ್ರೈ ಮಾಡ್ಕೊತೀನಿ ಆ್ಯಸ್ ಯೂಶ್ವಲ್. ಸೊ ಫ್ರಂಟ್ ಟು ಬ್ಯಾಕು ನೀಟಾಗಿ ಬೇಯಿಸ್ಕೊಬೇಕು ಈ ಥರ. ಸೊ ಚೆನ್ನಾಗಾಗುತ್ತೆ, ನಿಜವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ. ಇದರಲ್ಲಿ ನೋಡಿ 4 ನನಗೆ ನೀಟಾಗಿ ಬಂತು, ಒಂದು ಮಾತ್ರ ಸ್ವಲ್ಪ ಹೊಡ್ಕೊಂಡಂಗೆ ಆಯಿತು. ಬಿಕಾಸ್ ನಾನು ಅದನ್ನು ನೀಟಾಗಿ ಡಿಪ್ ಮಾಡಿಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿರುಕು ಬಿಟ್ಟಂಗಾಯಿತು. ಬಟ್ ಓಕೆ, ತಿನ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ ಈ ಥರ ಡೀಪ್ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಡಿ. ನೋಡಿ ಇಲ್ಲಿ ಒಂದು ಸ್ವಲ್ಪ ಹೊಡ್ಕೊಂಡಂಗೆ ಆಗಿದೆ. ಬಟ್ ಓಕೆ, ಆದರೂ ಚೆನ್ನಾಗಿರುತ್ತೆ ಒಂಥರ ಕ್ರಿಸ್ಪಿಯಾಗಿ. ಮತ್ತು ನಾನು ಇನ್ನೊಂದು ಸತಿನೂ ಕೂಡ ಬೇಯಿಸ್ಕೊಳ್ಳೋದನ್ನ ತೋರಿಸ್ತಿದ್ದೀನಿ. ಆಲ್ಮೋಸ್ಟ್ ಲೈಕ್ ಏನಂದರೆ ಇನ್ನೊಂದು ರೌಂಡ್ ಬೇಯಿಸ್ಕೊಳ್ಳೋದನ್ನ ತೋರಿಸ್ತಿದ್ದೀನಿ ಅಷ್ಟೇ. ಸೊ ಇನ್ನೊಂದು ರೌಂಡ್ ಮಾಮೂಲಿ ಅದೇ ಥರ ಡಿಪ್ ಮಾಡ್ಕೊಂಡಿದ್ದೆ, ಅದೇ ಥರ ಡಿಪ್ ಮಾಡ್ಕೊಂಡು ಎತ್ತಿಟ್ಕೊಂಡು. ಸೊ ನೀವು ಏನು ಮಾಡಿ ಗೊತ್ತಾ, ಫಸ್ಟು ಎಲ್ಲನೂ ಫಸ್ಟ್ ರೌಂಡ್ ಹೆಂಗೆ ಬಿಡ್ತೀರಾ, ಆ ಫಸ್ಟ್ ರೌಂಡಿಗೆ 5 ಬಿಡ್ತೀರಾ ಅಂದ್ಕೊಳ್ಳಿ. 5ನ ಡಿಪ್ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ನೆಲ್ಲ ಡಿಪ್ ಮಾಡಿಕೊಂಡು ರೆಡಿ ಮಾಡಿ ಎತ್ತಿಟ್ಕೊಂಬಿಡಿ. ಆಮೇಲೆ ಎಣ್ಣೆಗೆಲ್ಲ ಒಂದೇ ಸತಿ ಬಿಟ್ಟು ಫ್ರೈ ಮಾಡ್ತಾಯಿರಿ. ಸೊ ಆ ಫ್ರೈ ಮಾಡೋ ಗ್ಯಾಪಲ್ಲಿ ಇನ್ನೊಂದು ರೌಂಡ್ ಬಿಡ್ತೀರಲ್ಲ, ಆ ರೌಂಡನ್ನ ರೆಡಿ ಮಾಡ್ಕೋತಾಯಿರಿ ಆಯಿತಾ. ಅಷ್ಟೇ, ಅಲ್ಲೇ ಕರೆಕ್ಟ್ ಆಗಿಬಿಡುತ್ತೆ ಆವಾಗ ಟೈಮಿಂಗ್ಸು, ಬೇಗನೂ ಕೂಡ ಆಗುತ್ತೆ. ಸೊ ಈ ಥರ ನಾನು ಫ್ರಂಟ್ ಟು ಬ್ಯಾಕು ನೀಟಾಗಿ ಬೇಯಿಸ್ಕೊಂಡೆ. ಸೊ ಈ ಥರ ಕರೆಕ್ಟಾಗಿ ಬೇಯಿಸ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಥರ ಕಟ್ಲೆಟು ನಿಜವಾಗ್ಲೂ ಸಖತ್ತಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ನನ್ನ ಹಸ್ಬೆಂಡಂತೂ KFC ಸಿಗೋದಲ್ಲ, ಸೇಮ್ ಅದೇ ಥರ ಇತ್ತು ಅಂತಲೇ ಕೂಡ ಹೇಳಿದ್ರು. KFC ನಾವು ವೆಜ್ ಕಟ್ಲೆಟ್ ಎಲ್ಲ ತಿಂತೀವಲ್ಲ, ಸೇಮ್ ಅದೇ ಥರ ಟೇಸ್ಟ್ ಕೊಡ್ತು ಅಂತಲೇ ಹೇಳಿದ್ರು ಅವರು. ಸಖತ್ತಾಗಿತ್ತು ಅಂತ ಹೇಳಿದ್ರು. ಮಿಸ್ ಮಾಡದೆ ಈ ಒಂದು ಸ್ನ್ಯಾಕ್ಸ್ನ ಟ್ರೈ ಮಾಡಿ. ಸೊ
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.